ಪರಿಸರ ಸ್ನೇಹಿ ಪ್ರಯತ್ನಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಂತಹ ವಾಹನಗಳಿಂದ ಬಾಟಲಿ ಹಾಗೂ ಪ್ಲಾಸ್ಟಿಕ್ ಗಳನ್ನ ವಶಪಡಿಸಿಕೊಳ್ಳುತ್ತಿದೆ. ಪ್ಲಾಸ್ಟಿಕ್ ತ್ಯಾಜ್ಯವನ್ನ ವಿಭಿನ್ನವಾಗಿ ಸಿದ್ಧಪಡಿಸಿರುವ ಗ್ಯಾಲರಿಯಲ್ಲಿ ಹಾಕಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಾವೊಂದು ಚರ್ಚೆಯನ್ನ ಮಾಡ್ಲಿಕ್ಕೆ ಬಂದಿರುವಂತದ್ದು. ಈಗಾಗಲೇ ಬಂಡೀಪುರವನ್ನ ಕಸ ಮುಕ್ತ ಮಾಡಬೇಕು, ಪರಿಸರ ಸ್ನೇಹಿ ಮಾಡಬೇಕು, ಬಂಡೀಪುರದಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅನ್ನೋದು ಸರ್ಕಾರ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ. ಯಾರು ಕಾಡಿನ ಹಾದಿಯಲ್ಲಿ ಹಾದು ಹೋಗ್ತಾರೆ, 30ರಿಂದ 40 ಕಿಲೋಮೀಟರ್ ನಾವು ಕಾಡಿನ ಒಳಗಡೆ ಪ್ರಯಾಣವನ್ನ ಮಾಡ್ಬೇಕಾಗಿರುತ್ತೆ, ಪ್ರವಾಸಿಗರಿರ್ಬೋದು. ಆ ಸಂದರ್ಭದಲ್ಲಿ ಚೆಕ್ ಪೋಸ್ಟ್ ನಲ್ಲೇ ಅವರ ಬಳಿ ಇರುವಂತಹ ಪ್ಲಾಸ್ಟಿಕ್ ಗಳನ್ನ ವಶಪಡಿಸಿಕೊಳ್ಳುವಂತಹ ಒಂದು ಕ್ರಮಕ್ಕೆ ಕೂಡ ಈಗ ಮುಂದಾಗಿರುವಂತದ್ದು. ಯಾವುದೇ ಕಾರಣಕ್ಕೂ ನೀರಿನ ಬಾಟಲ್ ಗಳನ್ನ ಹೆದ್ದಾರಿ ಬದಿಯಲ್ಲಿ ಎಸೆದು ಹೋಗಿರೋದ್ರಿಂದ ಪ್ರಾಣಿಗಳು ಅವುಗಳನ್ನ ತಿನ್ನುತ್ತವೆ. ಇದರಿಂದ ಸಮಸ್ಯೆಗಳು ಸಾಕಷ್ಟು ಬಾರಿ ಈ ಸಮಸ್ಯೆಗಳು ಕೂಡ ನಮಗ್ ಕಂಡು ಬಂದಿವೆ. ಇದನ್ನ ನೀವಾಗ್ಲೇ ನೋಡಿರ್ತೀರಾ. ಸೊ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವನ್ನ ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಪರಿಸರ ಸ್ನೇಹಿ ಪ್ರಯತ್ನಕ್ಕೆ ಅರಣ್ಯ ಇಲಾಖೆ ಈಗ ಮುಂದಾಗಿದೆ. ಆದ್ರೆ ಈಗ ಮುಂದಾಗಿರುವಂತಹ ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಫಲಿಸುತ್ತೆ? ಈಗ ಏನೋ ಆದೇಶ ಮಾಡಿದ್ದಾರೆ, ಕ್ರಮವನ್ನು ಕೂಡ ಕೈಗೊಂಡಿದ್ದಾರೆ, ಆದ್ರೆ ಈ ಕ್ರಮ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದೇ ಈಗ ನಮ್ಮ ಬಳಿ ಇರುವಂತಹ ಚರ್ಚೆ. ಜೊತೆಗೆ ಇನ್ನೊಂದು ಆಯಾಮದಲ್ಲಿ ನಾವು ನೋಡ್ಬೇಕು ಅಂತ ಅಂದ್ರೆ ಪ್ರವಾಸಿಗರು ಏನಿದ್ದಾರೆ, ಸಾರ್ವಜನಿಕರು ಏನಿದ್ದಾರೆ, ಅವರು ಕೂಡ ಕೆಲವು ಅರಿವುಗಳನ್ನ ಮಾಡ್ಕೋಬೇಕು. ಯಾಕೆ ಅಂತ ಅಂದ್ರೆ ಎಲ್ಲಾ ಕಡೆ ಬೋರ್ಡ್ ಗಳನ್ನ ಹಾಕಿರ್ತಾರೆ, ಪ್ಲಾಸ್ಟಿಕ್ ಗಳನ್ನ ಇಲ್ಲಿ ಬಿಸಾಕ್ಬೇಡಿ, ಪ್ರಾಣಿಗಳಿಗೆ ಆಹಾರವನ್ನ ಕೊಡಬೇಡಿ, ಇಲ್ಲಿ ವಾಹನಗಳನ್ನ ನಿಲ್ಲಿಸಬೇಡಿ, ಈ ರೀತಿಯ ಫಲಕಗಳನ್ನ ನೀವಾಗ್ಲೇ ನೋಡಿರ್ತೀರಾ ಅಲ್ಲಿ ಬಂಡೀಪುರ ಚೆಕ್ ಪೋಸ್ಟ್ ಎಂಟ್ರಿ ಆಗ್ತಿದ್ದಂಗೆ. ಸೊ ಇದೆಲ್ಲಾ ಗೊತ್ತಿದ್ದು ಕೂಡ ಸಾರ್ವಜನಿಕರು ಯಾಕೆ ಆ ಕೆಲಸವನ್ನೇ ಮಾಡ್ತಾರೆ, ಆ ತಪ್ಪನ್ನೇ ಯಾಕೆ ಮಾಡ್ತಾರೆ? ಸಂಚರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಬಾಟಲಿಗಳಿರ್ಬೋದು, ಪ್ಲಾಸ್ಟಿಕ್ ಗಳನ್ನ ಇರ್ಬೋದು, ಇವುಗಳನ್ನೆಲ್ಲ ಯಾಕೆ ಬಿಸಾಕ್ತಾರೆ? ಇದು ಜನರಿಗೂ ಕೂಡ ಅರಿವಿರ್ಬೇಕು. ಆದ್ರೆ ಈಗ ಸರ್ಕಾರ ಅಲ್ಲಿ ಬಾಟಲಿ ಹಾಗೂ ಪ್ಲಾಸ್ಟಿಕ್ ಗಳನ್ನ ಏನು ಅಲ್ಲಿ ಸಂಚರಿಸ್ತವೆ ಅಲ್ಲಿಂದನೇ ವಶಪಡಿಸ್ಕೊಳ್ಬೇಕು ಅನ್ನೋ ಒಂದು ಕ್ರಮಕ್ಕೆ ಕೂಡ ಮುಂದಾಗಿದೆ. ಸೊ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಇವತ್ತು ನಾವು ಚರ್ಚೆ ಮಾಡೋಣ. ನಮ್ ಜೊತೆ ಅತಿಥಿಗಳು ಕೂಡ ಜಾಯಿನ್ ಆಗ್ತಾರೆ. ಇನ್ನು ಪ್ಲಾಸ್ಟಿಕ್ ತ್ಯಾಜ್ಯವನ್ನ ವಿಭಿನ್ನವಾಗಿ ನಾವು ಸಿದ್ಧಪಡಿಸಿರುವ ಗ್ಯಾಲರಿಯಲ್ಲಿ ಹಾಕಲಾಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಥಳೀಯ ಹೋರಾಟಗಾರರಾದಂತಹ ರಾಜ್ಗೋಪಾಲ್ ಅವರು ಇವತ್ತು ನಮ್ಮ ಚರ್ಚೆಗೆ ಜಾಯಿನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ನಾವೇನು ಚರ್ಚೆ ಮಾಡ್ತಾ ಇದೀವಿ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಒಂದು ಕ್ರಮಕ್ಕೆ ಮುಂದಾಗಿದೆ ಅರಣ್ಯ ಇಲಾಖೆ ಇರ್ಬೋದು, ಸರ್ಕಾರ ಇರ್ಬೋದು. ಸರ್, ಏನ್ ಹೇಳ್ತೀರಾ ಇದಕ್ಕೆ? ಮೇಡಮ್, ಏನು ನಮ್ಮ ಕರ್ನಾಟಕ ರಾಜ್ಯದ ಚಾಮರಾಜನಗರ ಜಿಲ್ಲೆಯಲ್ಲಿರುವಂತಹ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶವನ್ನ ಪ್ಲಾಸ್ಟಿಕ್ ಮುಕ್ತಗೊಳಿಸಬೇಕು, ಪರಿಸರ ಸ್ನೇಹಿಯಾಗಿ ಇದನ್ನ ಮಾಡಬೇಕು ಅನ್ನೋ ಒಂದು ಅರಣ್ಯ ಇಲಾಖೆ ಏನು ಪ್ರಯತ್ನ ಇದೆ, ಇದು ನಿಜಕ್ಕೂ ಕೂಡ ಒಂದು ಸ್ವಾಗತಾರ್ಹ ವಿಚಾರ. ಆದ್ರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹಾದು ಹೋಗ್ತಕ್ಕಂತಹ ಪ್ರವಾಸಿಗರುಗಳು ಕೇಳಿಸ್ತಾ ಇದೆ ಮೇಡಮ್? ಹೇಳಿ ಸರ್. ಮೇಡಮ್, ಏನು ಬಂಡೀಪುರ ರಾಷ್ಟ್ರೀಯ ಅಭಯಾರಣ್ಯದ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಮುಕ್ತಗೊಳಿಸಬೇಕು, ಇದೊಂದು ಪರಿಸರ ಸ್ನೇಹಿ ಪ್ರಯತ್ನಕ್ಕೆ ಒಂದು ಅರಣ್ಯ ಇಲಾಖೆ ಮುಂದಾಗಿದೆ. ಈ ಒಂದು ಅರಣ್ಯ ಇಲಾಖೆ ಪ್ರದೇಶದಲ್ಲಿ ಹಾದು ಹೋಗಿರುವಂತಹ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವಂತಹ ವಾಹನಗಳಿಂದ ಬಾಟಲಿಗಳು ಹಾಗೂ ಪ್ಲಾಸ್ಟಿಕ್ ಗಳನ್ನ ವಶಪಡಿಸುವಂತಹ ಕೆಲಸವನ್ನ ಅರಣ್ಯ ಇಲಾಖೆ ಮಾಡಿದೆ. ಇದು ಸ್ವಾಗತಾರ್ಹ ವಿಚಾರ. ಒಂದು ತರದಲ್ಲಿ ಇದು ಒಂದು ಸ್ವಾಗತಾರ್ಹವಾದ್ರೆ ರಾಷ್ಟ್ರೀಯ ಹೆದ್ದಾರಿ ಏನ್ ಬರ್ತದೆ 766 ಮೇಲುಕಾಮನಹಳ್ಳಿಯ ಚೆಕ್ ಪೋಸ್ಟ್ ಬಳಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿಕೊಂಡು ವಾಹನಗಳ ತಪಾಸಣೆ ಮೂಲಕ ಪ್ಲಾಸ್ಟಿಕ್ ವಸ್ತುಗಳನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಆದ್ರೆ ಪ್ಲಾಸ್ಟಿಕ್ ತ್ಯಾಜ್ಯ ವಿಭಿನ್ನ ರೀತಿಯಲ್ಲಿ ಇವರು ಸಿದ್ಧಪಡಿಸಿರುವಂತಹ ಒಂದು ವ್ಯವಸ್ಥೆಯಲ್ಲಿ ಅಲ್ಲಿಂದ ಬರ್ತಕ್ಕಂತಹ ಪ್ರವಾಸಿಗರ ಪೈಕಿ ಎಷ್ಟು ಜನರಲ್ಲಿ ಇವರು ಪ್ಲಾಸ್ಟಿಕ್ ಅನ್ನ ಪಡಿತಾ ಇದ್ದಾರೆ, ಆ ಪ್ಲಾಸ್ಟಿಕ್ ಅನ್ನ ಪಡಿತಾ ಇರುವಾಗ ಅರಣ್ಯ ಇಲಾಖೆ ಎಷ್ಟು ಮಟ್ಟಿಗೆ ಕ್ರಮವನ್ನ ಕೈಗೊಂಡಿದ್ದಾರೆ? ಇವರು ನೆಪ ಮಾತ್ರಕ್ಕೆ ಒಂದು ಅಧಿಕಾರಿಗಳು ಒಂದು ಗ್ರೀನ್ ಟ್ಯಾಕ್ಸ್ ಅನ್ನ ಅಂತ ಹಾಕ್ತಾರೆ. ಆ ಗ್ರೀನ್ ಟ್ಯಾಕ್ಸ್ ಏನ್ ಮಾಡ್ತಾರೆ, ಇಂತಿಷ್ಟು ಹಣ ಅಂತ ಕಲೆಕ್ಟ್ ಮಾಡ್ತಾರೆ. ನಮ್ಮ ರಾಜ್ಯಕ್ಕೆ ಪ್ರವೇಶ ಮಾಡ್ಬೇಕಾದ್ರೆ ಅರಣ್ಯ ಇಲಾಖೆ ಒಳಗಡೆ ವಾಹನಗಳಿಗೆ ಅರಣ್ಯ ಗ್ರೀನ್ ಟ್ಯಾಕ್ಸ್ ಅಂತ ಹಾಕ್ತಾ ಇರ್ತಾರೆ. ಆದ್ರೆ ಪ್ಲಾಸ್ಟಿಕ್ ಅರಣ್ಯ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಮುಕ್ತಗೊಳಿಸಬೇಕು, ಪರಿಸರ ಸ್ನೇಹಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಏನು ಒಂದು ಕ್ರಮವನ್ನ ಕೈಗೊಳ್ತಾ ಇದ್ದಾರೆ, ಅದು ಸ್ಥಳೀಯವಾಗಿ ಮತ್ತು ಅಲ್ಲಿನ ಪ್ರವಾಸಿಗರಿಗೆ ಜಾಗೃತಿ ಮೂಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ.
ಆದ್ರೆ ಈ ಪ್ರಯತ್ನಗಳು ಕೆಲವೊಮ್ಮೆ ವಿಫಲ ಆಗ್ತಾ ಇದೆ. ಏನು ಚೆಕ್ ಪೋಸ್ಟ್ ಬಳಿ ಇವರು ಪ್ಲಾಸ್ಟಿಕ್ ಅನ್ನ ಕಲೆಕ್ಟ್ ಮಾಡ್ತಾ ಇದಾರೆ. ಕಲೆಕ್ಟ್ ಮಾಡಿದಂತಹ ಪ್ಲಾಸ್ಟಿಕ್ ಇಲ್ಲಿ ಮಾತ್ರ ಸ್ವಲ್ಪವನ್ನ ಕೊಡ್ತಾರೆ. ಆದ್ರೆ ಕಾಡಿನ ಮಧ್ಯ ಆನೆ ಆಗಿರ್ಬೋದು, ಜಿಂಕೆಗಳಾಗಿರ್ಬೋದು, ಬೇರೆ ಪ್ರಾಣಿಗಳನ್ನ ಕಂಡಾಗ ಆ ಪ್ರಾಣಿಗಳನ್ನ ಕಂಡ ತಕ್ಷಣ ಇವರು ತಿಂದಂತ ಒಂದು ಪ್ಲಾಸ್ಟಿಕ್ ಪದಾರ್ಥವನ್ನು ಕೂಡ ಅವ್ರ ಕಡೆಗೆ ಎತ್ತಿದ್ದಾರೆ. ಆ ಪ್ರಾಣಿಗಳು ಆ ಪ್ಲಾಸ್ಟಿಕ್ ಅನ್ನ ತಿಂದು ಅವು ಎಲ್ಲೋ ಒಂದ್ ಕಡೆ ಸತ್ತಂತಹ ದಿನಗಳಲ್ಲಿ ಆ ಪೋಸ್ಟ್ ಮಾರ್ಟಮ್ಗೆ ಹೋದಾಗ ಆ ಪ್ಲಾಸ್ಟಿಕ್ ಏನಿರ್ತದೆ ಆ ಪ್ರಾಣಿಗಳ ದೇಹವನ್ನ ಸೇರಿರ್ತದೆ ಮೇಡಮ್. ಸರ್, ಇನ್ನೊಂದೇನು ಅಂದ್ರೆ ಈಗ ಆದೇಶ ಮಾಡಿದರೆ ಪ್ಲಾಸ್ಟಿಕ್ ಗಳನ್ನ ಏನಿರುತ್ತೆ ಅದನ್ನ ವಶಪಡಿಸ್ಕೊಳ್ತೀವಿ ಅಂತ ಕೂಡ ಹೇಳಿದ್ದಾರೆ ಸರ್. ಪ್ರತಿ ಒಂದು ವಾಹನವನ್ನ ಇವರು ಚೆಕ್ ಮಾಡಕ್ ಆಗುತ್ತಾ ಅಂತ? ಅರಣ್ಯ ಇಲಾಖೆಯವರು ಏನ್ ಮಾಡ್ತಾ ಇದಾರೆ, ಏನು ಗ್ರೀನ್ ಟ್ಯಾಕ್ಸ್ ಹಾಕ್ಬೇಕಾದ್ರೆ ಅವ್ರಿಗೆ ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದಾರೆ. ಅದೇ ಸಂದರ್ಭದಲ್ಲಿ ಹೆಂಗೆ ಹಣವನ್ನ ಕಲೆಕ್ಟ್ ಮಾಡ್ಕೋತಾರೆ, ಅದೇ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಸಿಬ್ಬಂದಿಗಳನ್ನ ನಿಲ್ಲಿಸ್ಕೊಂಡು ಅವ್ರ ಮುಖಾಂತರ ಅರಣ್ಯ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳನ್ನ ವಶಪಡಿಸ್ಕೋಬಹುದು. ಈ ಪ್ರಯತ್ನಕ್ಕೆ ತಮಿಳುನಾಡಿನ ಪಕ್ಕದಲ್ಲಿ ಇರ್ತಕ್ಕಂತಹ ಮಧುಮಲೈ ಅರಣ್ಯ ಪ್ರದೇಶದಲ್ಲಿ ತಮಿಳುನಾಡು ರಾಜ್ಯ ಸರ್ಕಾರ ಈ ಒಂದು ಕ್ರಮವನ್ನ ಕೈಗೊಂಡು ಹೆಚ್ಚಿನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಆ ಪ್ರವಾಸಿಗರು ಬರುವಂತಹ ವಾಹನಗಳ ಒಳಗಡೆ ಏನು ಪ್ಲಾಸ್ಟಿಕ್ ಇರುತ್ತೆ ಆ ಪ್ಲಾಸ್ಟಿಕ್ ಅನ್ನು ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡಿದೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರವು ಕೂಡ ಅರಣ್ಯ ಇಲಾಖೆಗೆ ಮಾಹಿತಿಯನ್ನ ಕೊಟ್ಟು ಆ ಪ್ಲಾಸ್ಟಿಕ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಬಹುದಾಗಿದೆ ಮೇಡಮ್. ಓಕೆ ಸರ್, ಏನಂತ ಅಂದ್ರೆ ಒಂದ್ ಸ್ವಲ್ಪ ನಿಮ್ದು ವಾಯ್ಸ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಮೇ ಬಿ ಬ್ಲೂಟೂತ್ ಇಂದ ಆತರ ಆಗ್ತಾ ಇದೆ ಅನ್ಸುತ್ತೆ. ನೀವು ಸ್ವಲ್ಪ ಅದನ್ನೆಲ್ಲ ತೆಗೆದು ಮಾತಾಡ್ಬೋದಾ ಸರ್? ಖಂಡಿತ ಮೇಡಮ್, ಮಾತಾಡ್ತೀನಿ. ಇಲ್ಲ, ಅದು ಮೈಕ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಮ್ಗೆ ನಿಮ್ ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿ ಕೇಳಿಸ್ತಾ ಇದೆ, ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಏನೋ ಅವ್ರು ಹೇಳ್ತಾ ಇದ್ದಾರೆ ಯಾವ ರೀತಿಯಾಗಿ ಹೆಚ್ಚುವರಿ ಸಿಬ್ಬಂದಿಗಳನ್ನ ಅರಣ್ಯ ಇಲಾಖೆಯಲ್ಲಿ ಹಾಕಿ ಅದನ್ನ ಚೆಕ್ ಮಾಡುವ ಮುಖಾಂತರ ವಶಪಡಿಸ್ಕೊಳ್ಬಹುದು. ಆದ್ರೆ ಅದ್ರ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದು ಕೂಡ ಪ್ರಶ್ನೆ. ಯಾಕೆ ಅಂತ ಅಂದ್ರೆ ಈಗ ಪ್ರತಿಯೊಂದು ವಾಹನಗಳಲ್ಲೂ ಅವರು ಚೆಕ್ ಮಾಡ್ಬೋದಾ? ಈಗ ಬಸ್ ಎಲ್ಲ ಓಡಾಡುವಂತಹ ಸಂದರ್ಭದಲ್ಲಿ ಬಸ್ಸಿಗೆ ಹತ್ತಿ ಪ್ರತಿಯೊಬ್ಬರ ಹತ್ರ ಪ್ಲಾಸ್ಟಿಕ್ ಗಳು ಇದೆಯಾ ಅಂತ ಚೆಕ್ ಮಾಡುವಂತಹ ಸಾಧ್ಯತೆಗಳು ಇರುತ್ತಾ? ಇದ್ರೂನು ಎಲ್ಲಾ ಪ್ಲಾಸ್ಟಿಕ್ ಗಳನ್ನ ಅವರು ವಶಪಡಿಸ್ಕೊಳ್ತಾರ ಅನ್ನೋದು ಕೂಡ ಇಲ್ಲೊಂದು ನಾವು ಯೋಚಿಸಬೇಕಾಗಿರುವಂತಹ ಸಂಗತಿ. ಕೆಲವೊಬ್ಬರು ಕಂಡಿರುವಂತಹ ಪ್ಲಾಸ್ಟಿಕ್ ಗಳನ್ನ ಕೊಡ್ಬೋದು, ಕಾಣದೇ ಇರುವಂತಹ ಪ್ಲಾಸ್ಟಿಕ್ ಗಳನ್ನ ಹೇಗೆ ಕೊಡೋಕಾಗುತ್ತೆ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಾವು ಚರ್ಚೆಯನ್ನ ಮುಂದುವರ್ಸೋಣ. ಸರ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ಈಗ ಒಂದು ಬಸ್ ಹೋದಂತಹ ಸಂದರ್ಭದಲ್ಲಿ ಈಗ ಬಸ್ಸಿಗೆ ಹತ್ತಿ ಪ್ರತಿಯೊಬ್ಬರ ಹತ್ರ ಚೆಕ್ ಮಾಡಕ್ ಆಗುತ್ತಾ ಅಂತ? ಮಾಡ್ಬೋದು. ಏನು ಈಗ ನಾವು ಅರಣ್ಯವನ್ನ ಉಳಿಸ್ಬೇಕು, ಪ್ರಾಣಿಗಳನ್ನ ನಾವು ತಂದ್ರೆ ನಮ್ಮ ರಾಜ್ಯದ ಇರುತ್ತೆ. ಮೇನ್ ಮುಖ್ಯವಾಗಿ ಬೇಕಾಗಿರುವಂತದ್ದು ನಮ್ಗೆ ಅರಣ್ಯ ಸಂಪತ್ತು. ಈ ಅರಣ್ಯದಿಂದ ಗಾಳಿ, ಶುದ್ಧವಾದಂತಹ ಗಾಳಿ, ಪರಿಸರ ಸ್ನೇಹಿ ವಾತಾವರಣ, ಗಾಳಿ, ಮಳೆ, ಬೆಳಕು ಎಲ್ಲವೂ ಸಿಗೋದ್ರಿಂದ ನಾವು ಪ್ರತಿಯೊಂದು ಈಗ ನೋಡಿ ಕೇರಳ ರಾಜ್ಯದಲ್ಲಿ ಆಗ್ಬೋದು, ತಮಿಳುನಾಡಲ್ಲಿ ಆಗ್ಬೋದು, ಪಕ್ಕದ ಮಧುಮಲೆ ತಮಿಳುನಾಡು ಅರಣ್ಯ ಪ್ರದೇಶದಲ್ಲೂ ಕೂಡ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಕೇರಳದ ಗಡಿ ಭಾಗ ಏನು ಮೂಲೆಗಳ ಅರಣ್ಯ ಪ್ರದೇಶ ಇದೆ ಅಲ್ಲಿ ಕೂಡ ತಮಿಳುನಾಡು ರಾಜ್ಯ ಸರ್ಕಾರ ಮತ್ತು ಕೇರಳ ರಾಜ್ಯ ಸರ್ಕಾರದ ಇಬ್ಬರು ಅರಣ್ಯ ಇಲಾಖೆ ಅಧಿಕಾರಿಗಳು ಸಹ ಕೈ ಜೋಡಿಸಿ ಬರುವಂತಹ ವಾಹನಗಳಲ್ಲಿ ಯಾರು ಎಷ್ಟು ಮಟ್ಟಿಗೆ ಪ್ಲಾಸ್ಟಿಕ್ ಕವರ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಇದನ್ನ ತೆಗೆದುಕೊಂಡು ಮುಂದೆ ಹೋದ್ರೆ ಅವರು ಎಲ್ಲಾದ್ರೂ ಕೂಡ ಬೀಸಾಕ್ಬೋದು. ಇಲ್ಲ ಅಂತಂದ್ರೆ ನಾವು ಇದನ್ನೇ ಇಲ್ಲಿ ಮಟ್ಟದಲ್ಲಿ ಕೂಡ ಅದನ್ನ ಕಡಿವಾಣ ಹಾಕಿದ್ರೆ ಅವರು ನೆಕ್ಸ್ಟ್ ಕಾಡಿನ ಒಳಗಡೆ ಎಲ್ಲೋ ಒಂದು ಪ್ಲಾಸ್ಟಿಕ್ ಅನ್ನ ಬೀಸಾಕಿದ್ರೆ ಎಲ್ಲೋ ಒಂದ್ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಆ ಅರಣ್ಯ ಪ್ರದೇಶದಲ್ಲಿ ಒಂದು ಪ್ರಾಣಿಗೆ ಅದು ಜೀವ ಭಯ ಬಂದು ಅದು ತಿಂದಂತ ಪ್ರದೇಶದಲ್ಲಿ ಮತ್ತೆ ಅದು ಪೋಸ್ಟ್ಮಾರ್ಟಮ್ ಮಾಡುವಂತ ಸಂದರ್ಭದಲ್ಲಿ ನಾವು ಪ್ಲಾಸ್ಟಿಕ್ ಗಳನ್ನ ಕೂಡ ಕಂಡಿರುವಂತಹ ಪ್ರಸಂಗಗಳು ಕೂಡ ನಾವು ಕಂಡಿದ್ದೇವೆ. ಹಾಗಾಗಿ ಅರಣ್ಯ ಇಲಾಖೆ ವತಿಯಿಂದ ಏನೋ ಈ ಒಂದು ಸೂಕ್ತವಾದಂತಹ ಕ್ರಮಗಳನ್ನ ತಗೋತಾ ಇದ್ರೆ ಅದು ಹೆಚ್ಚಿನ ರೀತಿಯಲ್ಲಿ ಕ್ರಮವನ್ನು ವಹಿಸಬೇಕು. ಇದು ನಮ್ಮ ಒಂದು ಒತ್ತಾಯ ಕೂಡ ಆಗಿರುತ್ತದೆ. ಏನು ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪರಿಸರ ಸ್ನೇಹಿಯಾಗಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಗುಂಡ್ಲುಪೇಟೆ ಅಂತ ಒಂದು ತಂಡವನ್ನ ಇಟ್ಕೊಂಡು ಮತ್ತೆ ಸ್ಥಳೀಯವಾಗಿ ಬಂಡೀಪುರ ಪಕ್ಕದಲ್ಲೇ ಇರುವಂತಹ ಮಂಗಲ ಗ್ರಾಮ ಪಂಚಾಯತಿಯಿಂದನೂ ಕೂಡ ಒಂದು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನಾಗಿ ಮಾಡಬೇಕು ಅಂತ ಹೇಳಿ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೂ ಕೂಡ ಒಂದು ಅರಿವನ್ನ ಮೂಡಿಸ್ತಾ ಇದ್ದಾರೆ. ಆದ್ರೆ ಅರಿವನ್ನ ಮೂಡಿಸೋದ್ರ ಜೊತೆಗೆ ಇದು ಒಂದು ಕಾರ್ಯವನ್ನ ಮಾಡ್ಬೇಕು. ಈ ಕಾರ್ಯ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ನಮ್ಗೆ ತಿಳಿದು ಬರ್ಬೇಕು ಮೇಡಮ್. ಇವಾಗ ಏನು ಅಂತ ಅಂದ್ರೆ ಏನು ಆದೇಶ ಬಂದಿದೆ, ಅರಣ್ಯ ಇಲಾಖೆ ಏನು ಕೆಲಸವನ್ನ ಮಾಡ್ಬೇಕು ಈ ರೀತಿಯಾಗಿ ಕೆಲಸ ಮಾಡುತ್ತೆ ಒಂದು ಕಡೆ ಯೋಚನೆ ಮಾಡೋದಂದ್ರೆ, ಮತ್ತೊಂದು ಕಡೆ ಏನು ಅಂದ್ರೆ ನಾವು ಚೆಕ್ ಪೋಸ್ಟ್ ನ ಎಂಟ್ರಿ ಆಗ್ತಿದ್ದಂಗೆ ಒಳಗಡೆ ಪ್ರತಿಯೊಂದು ಕಡೆ ಕೂಡ ಫಲಕಗಳನ್ನ ಅಳವಡಿಸಿರ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ವಾಹನಗಳನ್ನ ನಿಲ್ಲಿಸಬೇಡಿ, ಇಲ್ಲಿ ಪ್ಲಾಸ್ಟಿಕ್ ಗಳನ್ನ ಹಾಕಬೇಡಿ ಅಂತ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಸಾರ್ವಜನಿಕರಿರ್ಬೋದು, ಪ್ರವಾಸಿಗರಿರ್ಬೋದು, ಯಾರು ತೆರಳ್ತಾರೆ ಅವರಿಗೆಲ್ಲ ಇದನ್ನ ಅರಿವು ಮೂಡಿಸ್ತಾ ಇಲ್ವಾ? ಇಲ್ಲ ಅವ್ರು ಅದನ್ನ ಓದಿ ಸಹ ಆಗ್ತಾ ಇದ್ದಾರೆ ಸರ್? ಇದನ್ನ ಯಾವ ರೀತಿ ಸಮಸ್ಯೆನ ಬಗೆಹರಿಸೋದು ಸರ್? ಹೌದು ರಚನಾ, ಏನೋ ಈ ಒಂದು ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ನಾಮಫಲಕಗಳನ್ನ ಅಳವಡಿಸಿದರೆ ಇದು ಎದುರಿಗೆ ಮಾತ್ರ ಸೀಮಿತ ಆಗಿದೆ. ಇಲ್ಲಿ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇಲ್ಲ.
ಸರ್ಕಾರ ಒಂದು ಏನು ಆದೇಶವನ್ನ ಹೊರಡಿಸಿದೆ ಆ ಆದೇಶಕ್ಕೆ ತಕ್ಕಂತೆ ಇವರು ಇಲಾಖೆ ಅಧಿಕಾರಿಗಳು ಆ ಒಂದು ಸೂಚನೆಗಳನ್ನ ಪಾಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾಮಫಲಕವನ್ನ ಹಾಕ್ತಾರೆ. ಆ ನಾಮಫಲಕವನ್ನ ಹಾಕೋದ್ರ ಜೊತೆಗೆ ಸ್ಥಳೀಯವಾಗಿ ಮೇನ್ ರೋಡ್ಗಳಲ್ಲಿ ಏನು ಅರಣ್ಯ ಪ್ರದೇಶದ ಕೆಲವು ರಸ್ತೆ ಬದಿಗಳಿರುತ್ತೆ, ಅದರಲ್ಲಿ ಗಾರ್ಡ್ಗಳಾಗಿರ್ಬೋದು, ವಾಚರ್ಗಳಾಗಿರ್ಬೋದು, ಇವು ಮತ್ತೆ ಹೈವೇ ಪ್ಯಾಟ್ರೋಲಿಂಗ್ ಮಾಡುವಂತ ಒಂದು ವೆಹಿಕಲ್ ಅನ್ನ ಬಿಟ್ಟು ಎಲ್ಲೆಲ್ಲಿ ಪ್ರವಾಸಿಗರು ವಾಹನಗಳನ್ನ ನಿಲ್ಲಿಸ್ತಾ ಇದಾರೆ, ಎಲ್ಲಿ ಲೇಟ್ ಆಗ್ತಾ ಇದೆ, ಈ ಗಾಡಿನ ಇವರು ಇಲ್ಲಿ ಟೋಲ್ ಗೇಟ್ ಅಲ್ಲಿ ಪಾಸ್ ಆದ್ರೆ ಅವರು ಚೆಕ್ ಪೋಸ್ಟ್ ಅಲ್ಲಿ ಏನು ಪ್ಲಾಸ್ಟಿಕ್ ಅನ್ನ ವಶಪಡಿಸಿಕೊಂಡಿರ್ತಾರೆ. ಅದ್ರ ನಂತರ ಏನಾಗುತ್ತೆ, ಗ್ರೀನ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಈ ಗಾಡಿಯಲ್ಲಿ ಪಾಸ್ ಆಗ್ಬೇಕು. ಅದು ಏನಪ್ಪಾ ಅಂದ್ರೆ ನಮ್ಮ ಪಕ್ಕದ ನಾಗರಹೊಳೆ ಅರಣ್ಯ ಪ್ರದೇಶದಲ್ಲಿ ಏನ್ ಮಾಡಿದ್ರೆ, ಚೆಕ್ ಪೋಸ್ಟ್ ಅನ್ನ ಪಾಸ್ ಆದಂತ ಸಿಬ್ಬಂದಿ ಇಲ್ಲಿ ಒಂದು ಎಕ್ಸಾಂಪಲ್ ಈಗ 12 ಗಂಟೆಗೆ ಪಾಸ್ ಆದ್ರೆ ಅಲ್ಲಿ ಗೇಟ್ ಪಾಸ್ ಆಗ್ಬೇಕಾದ್ರೆ 12:15 ಇರುತ್ತೆ. ಆದ್ರೆ ನಮ್ಮ ಪ್ರವಾಸಿಗರು ಏನ್ ಮಾಡ್ತಾರೆ, ಇಲ್ಲಿ ಒಂದು ಜಿಂಕೆ ಕಾಣುತ್ತೆ ಅಥವಾ ನವಿಲ್ ಕಾಣುತ್ತೆ, ಯಾವ್ದೋ ಒಂದು ಪ್ರಾಣಿ ಪಕ್ಷಿಗಳು ಕಂಡಾಗ ಅದನ್ನ ನೋಡ್ತಾ ನಿಂತ್ಕೊಳ್ತಾರೆ. ಇದರಿಂದ ಎಲ್ಲ ಒಂದ್ ಕಡೆ ಪ್ರವಾಸಿಗರ ವಾಹನ ದಟ್ಟಣೆ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ನಾವು ಪ್ರಾಣಿಗಳಿಗೂ ಕೂಡ ಒಂದು ತೊಂದರೆಯನ್ನ ಕೊಟ್ಟಂಗಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ನಾವು ಗಾಡಿಯನ್ನ ನಿಲ್ಸಿ ಅವಾಗ ನಾವು ಪ್ರಾಣಿಗಳಿಗೂ ತೊಂದರೆ ಕೊಟ್ಟ ಮೇಲೆ ಅರಣ್ಯ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಇಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ, ಇಲ್ಲ ಬರೀ ಇಲಾಖೆ ಆದೇಶಗಳನ್ನ ಪಾಲಿಸ್ಕೊಂಡು ಸುಮ್ನೆ ಕೂತಿದಾರ, ಇಲ್ಲ ಹೆಸರಿಗೆ ಮಾತ್ರ ನಾಮಫಲಕಗಳನ್ನ ಹಾಕಿ ಎಲ್ಲರಿಗೂ ಕಾಣೋ ರೀತಿಯಲ್ಲಿ ಅಳವಡಿಸಿದಾರ. ಆದ್ರೆ ನಾವು ಏನು ಆದೇಶವನ್ನ ಕೊಡ್ತಾರೆ ಸರ್ಕಾರ, ಅದನ್ನ ಪಾಲನೆ ಮಾಡೋದು ಇಲಾಖೆ ಅಧಿಕಾರಿಗಳ ಕರ್ತವ್ಯ. ಆದ್ರೆ ನಾವು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನ ಮಾಡ್ಬೇಕು, ಪರಿಸರ ಸ್ನೇಹಿ ವಾತಾವರಣ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ರು ಸಹ ಅರಣ್ಯ ಇಲಾಖೆ ಅಧಿಕಾರಿಗಳಾಗ್ಬೋದು, ಸಾರ್ವಜನಿಕರು ಆಗ್ಬೋದು, ಪ್ರವಾಸಿಗರಾಗ್ಬೋದು, ಅರಣ್ಯದ ಒಳಗಡೆ ಪ್ರವೇಶವನ್ನ ಮಾಡಿದಂತ ಸಂದರ್ಭದಲ್ಲಿ ನಾವು ಕಟ್ಟುನಿಟ್ಟಿನ ಸೂಚನೆಗಳನ್ನ ಪಾಲಿಸಿಕೊಂಡು, ಈಗ ಅರಣ್ಯ ಇಲಾಖೆ ಏನ್ ಮಾಡಿದೆ, 1,000 ರೂಪಾಯಿ ದಂಡವನ್ನ ನಾವು ಹಾಕ್ತೇವೆ ಪ್ಲಾಸ್ಟಿಕ್ ಕಂಡು ಬಂದ್ರೆ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೆ ಎಷ್ಟು ಜನಕ್ಕೆ ಪ್ಲಾಸ್ಟಿಕ್ ಅನ್ನು ಕಾರ್ ಒಳಗಡೆ ಅಥವಾ ಬಸ್ ಒಳಗಡೆ ಪ್ಲಾಸ್ಟಿಕ್ ಕಂಡಿದ್ರೆ ಎಷ್ಟು ಜನಕ್ಕೆ ಇವರು ದಂಡ ವಿಧಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತೆ ಇನ್ನೂ ಯಾಕೆ ಮಾಡಿಲ್ಲ, ಅಥವಾ ಒಂದು ಚೆಕ್ ಪೋಸ್ಟ್ ಹೊರಭಾಗದಲ್ಲಿ ಅವರು ನೀರು ಕುಡಿಯುವಂತ ಪ್ಲಾಸ್ಟಿಕ್ ಬಾಟ್ಲ್ ಆಗಿರ್ಬೋದು, ಕುರ್ಕುರೆ ಪೀಸಸ್ ಗಳಾಗಿರ್ಬೋದು, ಬೇರೆ ಸ್ನಾಕ್ಸ್ ಕವರ್ ಗಳಾಗಿರ್ಬೋದು, ಪ್ಲಾಸ್ಟಿಕ್ ಅಲ್ಲಿ ತಂದಿರ್ತಕ್ಕಂಥ ಪದಾರ್ಥಗಳಾಗಿರ್ಬೋದು, ಇದನ್ನ ಎಲ್ಲ ಒಂದ್ ಕಡೆ ಇವರು ಕಲೆಕ್ಟ್ ಮಾಡಿ ಇಡ್ತಾರೆ. ಆದ್ರೆ ಪ್ರವಾಸಿಗರು ಅವ್ರ ಬ್ಯಾಗ್ ಒಳಗಡೆ ಔಸ್ ಮಡಿಕೊಂಡಿರುವಂತ ಪದಾರ್ಥಗಳಾಗಿರ್ಬೋದು, ಇಲ್ಲ ಡಿಕ್ಕಿ ಕೆಳಗಡೆ ಇರ್ಬೋದು, ಇನ್ನೊಂದಾಗಿರ್ಬೋದು, ಇವ್ರು ಏನ್ ಮಾಡ್ತಾರೆ, ಚೇಷ್ಟೆಗೋಸ್ಕರ ಎಲ್ಲೋ ಒಂದ್ ಪ್ರಾಣಿ ಬಂತು ಅಂದ್ರೆ ನಾವು ತುಂಬಾ ಬಾರಿ ಅರಣ್ಯ ಪ್ರದೇಶಕ್ಕೆ ಹೋದಾಗ ನೋಡಿದ್ದೇವೆ, ಆ ಒಂದು ಜಿಂಕೆ ಕೊಟ್ರೆ ಆ ಜಿಂಕೆ ಬಂದಾಗ ಅದಕ್ಕೆ ಒಂದು ಪೀಸಸ್ ಅನ್ನ ಕೊಡ್ತಾರೆ, ತಿಂಡಿ ತೀರ್ಥಗಳನ್ನ ನೀಡ್ತಾರೆ. ಈ ಸಂದರ್ಭದಲ್ಲಿ ಇವರು ಕೊಟ್ಟಂತ ಪೀಸ್ ಗಳನ್ನ ಪ್ರಾಣಿಗಳು ತಿಂತವೆ. ಆದ್ರೆ ಅರಣ್ಯ ಇಲಾಖೆಯವರು ಆ ಕಾಯುವಂತ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾ ಇಲ್ಲ. ಆದ್ರೆ ಇವ್ರೇನ್ ಮಾಡ್ತಾ ಇದಾರೆ, ನಾವು ನೆಪ ಮಾತ್ರಕ್ಕೆ ಹೈವೇ ಪೆಟ್ರೋಲಿಂಗ್ ಮಾಡಿಸ್ತಾ ಇದ್ದೇವೆ, ಮತ್ತೆ ನಾವು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದು ಎಲ್ಲಿಗೆ ಸೀಮಿತ ಆಗಿದೆ, ಚೆಕ್ ಪೋಸ್ಟ್ ಗಳಲ್ಲಷ್ಟೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅರಣ್ಯ ಇಲಾಖೆ ಒಳಗಡೆ ಆ ಬಾರ್ಡರ್, ನಮ್ಮ ಕೆಕ್ಕನಹಳ್ಳ ಬಾರ್ಡರ್ ಇಂದ ಕರ್ನಾಟಕದ ಮೂಲೆಗೊಳೆ ಮತ್ತೆ ನಮ್ಮ ಬಂಡೀಪುರ ಮೇಲ್ಕಂನಹಳ್ಳಿ ಗೇಟ್ ಏನಿದೆ, ಆ ಗೇಟ್ಗೆ ಸಿಬ್ಬಂದಿಗಳು ಹೈವೇ ಪ್ಯಾಟ್ರೋಲಿಂಗ್ ನ ಮಾಡಬೇಕು. ಪ್ರತಿ ಅರ್ಧ ಗಂಟೆಗೆ ಏನು ಆ ಕಡೆ ಈ ಕಡೆಯಿಂದ ವೆಹಿಕಲ್ ಗಳು ತಿರುಗಾಡಿದ್ರೆ ಮಾತ್ರ ನಾವು ಇದನ್ನ ತಡೆಗಟ್ಟಬಹುದು ಅನ್ನೋದು ಕೂಡ ಒಂದು ಸಾಧ್ಯವಾದಂತ ಒಂದು ಘಟನೆ ಆಗಿದೆ ರಚನಾ. ನೀವು ಹೇಳ್ತಾ ಇದ್ರು ಇವಾಗ ಅಧಿಕಾರಿಗಳು ಅಲ್ಲಿ ಅರಣ್ಯ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಿದ್ದಾರೆ, ಅದು ಚೆಕ್ ಮಾತ್ರ ಸೀಮಿತವಾಗಿದೆ ಏನೇ. ಆದ್ರೆ ಸರ್ಕಾರ ಇವಾಗ ಏನು ಪ್ಲಾಸ್ಟಿಕ್ ಅನ್ನ ವಶಪಡಿಸ್ಕೊಟ್ಟಿದೆ ಅಂತ ಹೇಳಿದೆ, ಇದನ್ನ ಬಿಟ್ಟು ಬೇರೆ ಏನಾದ್ರೂ ಕ್ರಮ ಕೈಗೊಳ್ಳಬಹುದು? ಹೌದು ರಚನಾ, ಏನೋ ಇತ್ತೀಚಿನ ದಿನಗಳಲ್ಲಿ ಒಂದು ಅರಣ್ಯ ಇಲಾಖೆ ಒಳಗಡೆ ಪ್ರಾಣಿಗಳನ್ನ ನೋಡ್ಲಿಕ್ಕೆ ಆಗ್ಲಿ ಅಥವಾ ಪ್ಲಾಸ್ಟಿಕ್ ಗಳನ್ನ ಎತ್ತದವರ ಒಂದು ಪತ್ತೆ ಹಚ್ಚುವಂತ ಕಾರ್ಯದಲ್ಲಿ ಕೂಡ ಕಳೆದ ತಿಂಗಳು ನಮ್ಮ ಮೂಲೆಹೊಳೆ ಅರಣ್ಯ ಪ್ರದೇಶದಿಂದ ಗುಂಡ್ಲುಪೇಟೆಗೆ ಬರ್ಬೇಕಾದ್ರೆ ಒಂದು ಪ್ರವಾಸಿಗರು ಆನೆ ಒಂದು ರೋಡ್ ಅಲ್ಲಿ ನಿಂತಿರ್ಬೇಕಾದ್ರೆ ಆನೆಯನ್ನ ನೋಡ್ತಾ ನಿಂತಿರ್ತಾರೆ, ಕೆಳಗಡೆ ಇಳಿದು ಚೇಷ್ಟೆಯನ್ನ ಮಾಡ್ತಾರೆ. ಈ ಒಂದು ಘಟನೆಯನ್ನ ಆಧರಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಏನ್ ಮಾಡಿದ್ರೆ, ಆ ವಾಹನದ ನಂಬರ್ ಅನ್ನ ಪತ್ತೆ ಮಾಡಿ ಆ ವಾಹನ ಮಾಲೀಕರಿಗೆ ದಂಡ ವಿಧಿಸುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಾವು ಅದನ್ನ ಇಲ್ಲ ಅಂತ ಹೇಳಲ್ಲ, ಆದ್ರೆ ಅರಣ್ಯ ಪ್ರದೇಶವನ್ನ ರಕ್ಷಣೆ ಮಾಡಬೇಕು, ಕಟ್ಟುನಿಟ್ಟಾಗಿ ನಾವು ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನ ಮಾಡ್ಬೇಕು ಅಂತಂದ್ರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಸಾಲದು. ನಮ್ಗೆ ಸ್ಥಳೀಯವಾಗಿ ನಮ್ಮ ಜನರಿಗೆ, ಹೊರಗಡೆ ಪ್ರದೇಶದಿಂದ ಯಾರು ಪ್ರವಾಸಿಗರು ಬರ್ತಾರೆ ಅಂತ ಜನಗಳಿಗೆ, ಮತ್ತು ಸ್ಥಳೀಯ ಶಾಲಾ ಕಾಲೇಜು ಮಕ್ಕಳಾಗಿರ್ಬೋದು, ಪ್ರವಾಸಿಗರುಗಳಾಗಿರ್ಬೋದು, ಆ ಮುಖ್ಯ ನಮ್ದು ಎಂಟ್ರೆನ್ಸ್ ಏನಿದೆ, ನಾವು ಮೇಲ್ಕಂಬಳ್ಳಿ ನಮ್ಮ ಕರ್ನಾಟಕಕ್ಕೆ ನಾವು ಎಂಟ್ರೆನ್ಸ್ ಆಗ್ತೀವಿ, ಅಲ್ಲೇ ಕೂಡ ಸೂಚನೆಯನ್ನ ಕೊಡ್ಬೇಕು. ಅವ್ರ ಹತ್ರ ಪ್ಲಾಸ್ಟಿಕ್ ಗಳಿದ್ರೆ ಅದನ್ನ ವಶಪಡಿಸ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ಬೇಕು. ಕವರ್ ಇದೆಯಾ, ವಾಟರ್ ಬಾಟಲ್ ಇದೆಯಾ, ಬೇರೆ ಪಕ್ಕದ ರಾಜ್ಯದಲ್ಲಿ ಮಾಡುವಂತ ಕೆಲಸವನ್ನ ನಮ್ಮ ಕರ್ನಾಟಕದ ಅಧಿಕಾರಿಗಳು ಯಾಕೆ ಮಾಡ್ಲಿಕ್ಕೆ ಆಗಲ್ಲ? ಇವರು ಸಂಬಳ ತಗೋತಾ ಇಲ್ವಾ? ತಿಂಗಳಿಗೆ 40,000 ರಿಂದ 50,000 ಸಂಬಳ ಬರುತ್ತೆ. ಕೆಲಸ ಮಾಡಿ ನಾವು ಸಂಬಳ ತಗೋತೀವಿ ಅನ್ನೋದಾದ್ರೆ ಕಾಡಿನ ಒಳಗಡೆ ಪ್ಲಾಸ್ಟಿಕ್ ಗಳು ಹೇಗೆ ಕಂಡು ಬರುತ್ತೆ? ಇದು ನಮ್ಮ ಪ್ರಶ್ನೆ ಆಗಿರುತ್ತೆ. ಆದ್ರೆ ಪ್ಲಾಸ್ಟಿಕ್ ಗಳು ಅಷ್ಟು ಮಟ್ಟಿಗೆ ಇವರು ಸ್ಟೋರೇಜ್ ಮಾಡ್ತಾರೆ ಅಂತಂದ್ರೆ ಹೊರಗಡೆ ನಮ್ಗೆ ಇಷ್ಟು ಮಟ್ಟಿಗೆ ಸಿಕ್ಕಿದ ಮೇಲೆ ಇನ್ನು ಒಳಗಡೆ ಪ್ರದೇಶದಲ್ಲಿ ಇವರು ಯಾರು ಎಸಿತಾರೆ ಅನ್ನೋದನ್ನ ಕಂಡುಹಿಡಿಬೇಕು ಅಂದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರನ್ನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ, ಇಲ್ಲ ಔಟ್ಸೋರ್ಸ್ ಮುಖಾಂತರನೋ, ಇಲ್ಲ ಏಜೆನ್ಸಿಗಳ ಮುಖಾಂತರನೋ, ಇಲ್ಲ ಒಂದು ಸ್ವಯಂ ಸೇವಾ ಸಂಸ್ಥೆಗಳ ಮುಖಾಂತರನೋ ಅವ್ರಿಗೆ ಒಂದು ರಕ್ಷಣೆ ನೀಡಬೇಕು. ನಮ್ಮ ಪರಿಸರವನ್ನ ನಾವು ಉಳಿಸ್ಕೋಬೇಕು ಅಂದ್ರೆ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನ ನಾವು ಮಾಡ್ಬೇಕು ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯ ಕ್ರಮಗಳನ್ನ ತಗೋಬೇಕು. ಇಲ್ಲ ಅಂತಂದ್ರೆ ಪ್ರವಾಸಿಗರು ಬೇಕಾಬಿಟ್ಟಿ, ಆದ್ರೆ ಈಗ ನಮ್ಮ ಕರ್ನಾಟಕದ ಜನಗಳಿಗೆ ಇವರು ಅವೇರ್ನೆಸ್ ಅನ್ನ ಮೂಡಿಸಬಹುದು. ಪ್ಲಾಸ್ಟಿಕ್ ಗಳನ್ನ ಎಲ್ಲಂದ್ರಲ್ಲಿ ಎತ್ತಿಬೇಡಿ, ನಮ್ಗೆ ಸೂಚನೆಗಳಿದೆ, ಪ್ರಾಣಿ ಪಕ್ಷಿಗಳು ತಿಂತವೆ ಅಂತ ಹೇಳ್ಬೋದು.
ಆದ್ರೆ ಹೊರ ರಾಜ್ಯದಿಂದ ಬರುವಂತಹ ಪ್ರವಾಸಿಗಳಿಗೆ ಮಾಹಿತಿಯನ್ನ ಕೊಡ್ಬೇಕು. ಅವ್ರಿಗೆ ಭಾಷೆ ಬರಲ್ಲ, ಕೆಲವರಿಗೆ ಇಲ್ಲಿನ ಸಿಬ್ಬಂದಿಗಳು ಕನ್ನಡದವರಾಗಿರ್ತಾರೆ, ಹೊರಗಡೆಯಿಂದ ಬರ್ತಕ್ಕಂಥವ್ರು ಬಿಹಾರ, ರಾಜಸ್ಥಾನ, ಕೇರಳ ಇಲ್ಲಿಗೆ ಭಾಷೆ ಪ್ರಾಬ್ಲಮ್ ಇದ್ದಾಗ ನಾವು ಅವ್ರಿಗೆ ನೀಟಾಗಿ ನೋಟಿಸ್ ಬೋರ್ಡಲ್ಲಿ ಅವೇರ್ನೆಸ್ ಹಾಕ್ಬೇಕು. ಮತ್ತೆ ಹೋಗ್ಬೇಕಾದ್ರೆ ಇಲ್ಲಿಂದ ನಮ್ಮ ಕರ್ನಾಟಕದ ಬಾರ್ಡರಿಂದ ಅವರು ಅರಣ್ಯಕ್ಕೆ ಪ್ರವೇಶವನ್ನ ಮಾಡ್ಬೇಕಾದ್ರೆ ಅವ್ರಿಗೆ ಸೂಚನೆಗಳನ್ನ ಕೊಡ್ಬೇಕು. ನಿಮ್ಮ ಹತ್ರ ಪ್ಲಾಸ್ಟಿಕ್ ಇದ್ರೆ ನೀವು ಇಲ್ಲೇ ಇಟ್ಟು ಹೋಗಿ, ಇಲ್ಲ ನಾವ್ ಎಲ್ಲಾನು ಚೆಕ್ ಮಾಡಕ್ಕಾಗಲ್ಲ ಅಂತ ಹೇಳಿ ಅವ್ರ ಗಾಡಿಯಿಂದ ಏನು ಪಕ್ಕದಲ್ಲಿ ಇರುತ್ತೆ ನೀವೇ ಕೂಡ ಅವ್ರ ಚೆಕ್ ಮಾಡಕ್ ಮುಂಚೆನೆ, ಅರಣ್ಯ ಪ್ರದೇಶಕ್ಕೆ ಎಂಟ್ರಿ ಆಗೋ ಮುಂಚೆನೆ ಅವರು ಪ್ಲಾಸ್ಟಿಕ್ ಗಳನ್ನ ಅಲ್ಲಿ ಹಾಕಿದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಸ್ವಲ್ಪ ಹೊರೆ ಕಡಿಮೆ ಆಗುತ್ತೆ. ಅದನ್ನ ಸಾರ್ವಜನಿಕರಿಗೂ ಕೂಡ ಕೆಲಸ ಕೊಡ್ಬೇಕು. ಯಾಕೆಂದ್ರೆ ಎಲ್ಲವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳೇ ಮಾಡ್ಬೇಕು ಅಂತ ಏನಿಲ್ಲ. ನಾವು ಕೂಡ ಒಬ್ರು ಮನುಷ್ಯರಾಗಿ ಒಂದು ಅರಣ್ಯ ಪ್ರಿಯರಾಗಿ ಅಥವಾ ಮಾನವರಾಗಿ ನಾವು ತಿಳ್ಕೊಬೇಕಾದಂತ ಕರ್ತವ್ಯಗಳಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನಾವು ಏನ್ ಬೇಕು ಬೇಡ ಅನ್ನೋದನ್ನ ನಾವು ತಿಳ್ಕೊಂಡು ಪ್ರಾಣಿಗಳನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಸಹ ನಮ್ಮ ಸ್ಥಳೀಯ ನಿವಾಸಿಗಳಾಗಿರ್ಬೋದು, ಪ್ರವಾಸಿಗರುಗಳಾಗಿರ್ಬೋದು, ಅಧಿಕಾರಿಗಳು ಕೂಡ ಮಾಡಬೇಕಾಗಿರುವಂತ ಒಂದು ಕೆಲಸ ಇದಾಗಿರುತ್ತದೆ ರಚನಾ. ಆಲ್ರೆಡಿ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಿದ್ದಾರೆ, ಆದ್ರೆ ಇನ್ನೂ ಹಲವು ಕಡೆ ಪ್ಲಾಸ್ಟಿಕ್ ಗಳನ್ನ ಉಪಯೋಗಿಸ್ತಿದ್ದಾರೆ. ಅದಂತೂ ಗೊತ್ತಿರುವಂತಹ ವಿಚಾರ. ಪ್ಲಾಸ್ಟಿಕ್ ಬ್ಯಾನ್ ಅಂತ ಆದ್ಮೇಲೆ ಸಂಪೂರ್ಣವಾಗಿ ಅದನ್ನ ಬ್ಯಾನ್ ಮಾಡುವಂತಹ ಕ್ರಮ ಕೂಡ ಮುಂದಾಗ್ಬೇಕಲ್ವಾ? ಈಗ ಉಪಯೋಗಿಸೋರು ಉಪಯೋಗಿಸ್ತಾನೆ ಇದ್ದಾರೆ, ಉಪಯೋಗಿಸ್ತಾ ಇರೋರು ಉಪಯೋಗಿಸ್ತಾ ಇಲ್ಲ. ಇದ್ರಿಂದನೇ ಈಗ ಪ್ಲಾಸ್ಟಿಕ್ ಈ ರೀತಿಯಾಗಿ ಈಗ ಬಂಡೀಪುರ ಮುಕ್ತ ಏನ್ ಮಾಡ್ಬೇಕು, ಪ್ಲಾಸ್ಟಿಕ್ ಮುಕ್ತ ಬಂಡೀಪುರಕ್ಕೆ ಅಂತ ಹೊರಟಿದ್ದಾರೆ. ಇದಕ್ಕೆಲ್ಲ ಇವೆಲ್ಲ ಒಂದು ಕಡೆ ಅಡೆತಡೆ ಆಗ್ತಾ ಇದೆಯಾ? ಕ್ರಮ ಸರಿಯಾಗಿ ತಗೊಳ್ತಾ ಇಲ್ವಾ ಅಂತ? ಹೌದು ರಚನಾ, ಏನು ನಮ್ಮ ರಾಜ್ಯ ಸರ್ಕಾರ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ಮುಕ್ತ ಮಾಡಬೇಕು ಅಂತ ಹೇಳಿ ಒಂದು ಹೋರಾಟಗಳನ್ನ ಮಾಡಿದೆ, ಆದೇಶಗಳನ್ನು ಸಹ ಕೊಟ್ಟಿದೆ. ಆದ್ರೆ ಇಲಾಖೆಯ ಅಧಿಕಾರಿಗಳನ್ನ ಕಣ್ಣನ್ನ ತಪ್ಪಿಸಿ ಎಲ್ಲೋ ಒಂದ್ ಕಡೆ ಪ್ಲಾಸ್ಟಿಕ್ ತಯಾರು ಮಾಡುವಂತಹ ಘಟಕಗಳ ಮೇಲೆ ದಾಳಿಯನ್ನ ಅಧಿಕಾರಿಗಳು ಮಾಡದೇ ಇರ್ಬೋದು. ಈ ದಾಳಿಯನ್ನ ಮಾಡಿ ಕೂಡ ಎಷ್ಟೋ ಪ್ಲಾಸ್ಟಿಕ್ ಗಳನ್ನ ವಶಪಡಿಸ್ಕೊಂಡಿದ್ದಾರೆ. ಆದ್ರೆ ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ ಪ್ಲಾಸ್ಟಿಕ್ ಗಳು ಆಚೆ ಬಂದು ಅಂಗಡಿ ಮುಂಗಟ್ಟುಗಳಲ್ಲಾಗ್ಬೋದು, ಬೇರೆ ಕಡೆ ಆಗ್ಬೋದು, ಅಲ್ಲಿಂದ ಇವರು ಪಾರ್ಸಲ್ ಅನ್ನ ತಗೊಂಡು ಕಾರಲ್ಲಿ ಬರ್ತಾರೆ. ಆದ್ರೆ ಇದು ಸಂಪೂರ್ಣವಾಗಿ ಮುಕ್ತರಾಗ್ಬೇಕು ಅಂತಂದ್ರೆ ಒಂದು ಬೆಟರ್ ಐಡಿಯಾ ಏನಪ್ಪಾ ಅಂತಂದ್ರೆ, ನಾವು ಪ್ಲಾಸ್ಟಿಕ್ ಗಳನ್ನ ಯಾರು ಪ್ರವಾಸಿಗರುಗಳು ತರ್ತಾರೆ ಆ ಪ್ಲಾಸ್ಟಿಕ್ ಗಳನ್ನ ನಾವು ವಶಪಡಿಸಿಕೊಂಡು ಅವ್ರಿಗೆ ಸ್ಥಳೀಯವಾಗಿ ಅರಣ್ಯ ಇಲಾಖೆಯಿಂದ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳಿಂದ, ಇಲ್ಲ ಯಾರಾದ್ರೂ ನೆರವು ನೀಡದಿದ್ರೆ ದಾನಿಗಳ ಮುಖಾಂತರ ಬಟ್ಟೆ ಬ್ಯಾಗ್ ಅನ್ನ ನಾವು ತಯಾರು ಮಾಡ್ಕೊಂಡು ಪ್ಲಾಸ್ಟಿಕ್ ಅಲ್ಲಿ ಕೊಡುವಂತ ಪದಾರ್ಥಗಳೇನಿರ್ತದೆ ಅದನ್ನ ನಾವೊಂದು ಅವೇರ್ನೆಸ್ ಮಾಡಬಹುದು. ಯಾವ ರೀತಿ ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ನಾವು ಅರಣ್ಯ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಮುಕ್ತ ನಗರವನ್ನ ಮಾಡಿರೋದ್ರಿಂದ, ಅರಣ್ಯ ಪ್ರದೇಶವನ್ನ ಮಾಡಿರೋದ್ರಿಂದ ಪ್ರತಿಯೊಬ್ರು ಸಹ ಪರಿಸರ ಸ್ನೇಹಿಯಾಗಿ ನಾವು ಇರ್ಬೇಕು ಅಂದ್ರೆ ಬಟ್ಟೆ ಬ್ಯಾಗ್ ಗಳನ್ನ ಬಳಸಿ ಅಂತ ಹೇಳಿ ಕೆಲವರಿಗೆ ನಾವೇ ಅದನ್ನ ಬ್ಯಾಗ್ ಅನ್ನ ಕೊಟ್ರೆ ಅವ್ರು ಮುಂದಿನ ದಿನಗಳಲ್ಲಿ ಹೌದಪ್ಪ ನಾವು ಪ್ಲಾಸ್ಟಿಕ್ ತಗೊಂಡು ಹೋಗ್ಬಾರ್ದು, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ಆ ತೊಂದರೆ ಆಗೋದ್ರಿಂದ ನಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ, ನಾವೇ ನಮ್ಮ ಕೈಯಾರ ಪ್ರಾಣಿಗಳಿಗೆ ನಾವು ಸಾವನ್ನ ತರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆದ್ರಿಂದ ನಾವೆಲ್ಲರೂ ಪ್ರಯಾಣವನ್ನ ಬೆಳೆಸ್ಬೇಕಾದ್ರೆ ಹೊರಗಡೆ ಹೋದಂತ ದಿನಗಳಲ್ಲಿ ನಾವು ಬಟ್ಟೆ ಬ್ಯಾಗ್ ಗಳನ್ನ ಕ್ಯಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ಪೇಪರ್ ಬ್ಯಾಗ್ ಗಳನ್ನ ಕ್ಯಾರಿ ಮಾಡ್ಬೇಕು ಅನ್ನೋದನ್ನ ರಾಜ್ಯ ಸರ್ಕಾರ ಸ್ಥಳೀಯವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದು ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಪಾಲಿಸುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಸಹ ಈ ಒಂದು ಪ್ಲಾಸ್ಟಿಕ್ ಮುಕ್ತವಾಗಿ ಬಂಡೀಪುರ ಅರಣ್ಯ ಪ್ರದೇಶವನ್ನ ಮಾಡಬಹುದು ರಚನಾ. ಇರುತ್ತೆ ಅದು ಹೊಸದೇನಲ್ಲ, ಅದು ನಮಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಕೊಟ್ಟಿರುವ ಆದೇಶ, ಕೊಟ್ಟಿರುವ ಸೂಚನೆ ಎಷ್ಟರ ಮಟ್ಟಿಗೆ ಅದು ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದೇ ಪ್ರಶ್ನೆ. ಈಗೊಂದು ಆದೇಶ ಕೊಟ್ಟಿದ್ದಾರೆ, ಆದ್ರೆ ಇದನ್ನ ಹೊರತುಪಡಿಸಿ ಯಾವ್ದಾದ್ರು ಅರಿವು ಮೂಡಿಸ್ಲಿಕ್ಕೆ, ಜನರಿಗೆ ಯಾವ ರೀತಿ ಅರಿವು ಮೂಡಿಸ್ಬೋದು ಅಲ್ಲಿ ಬರುವಂತಹ ಜನರಿಗೆ, ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಒಂದು ಕ್ರಮಕ್ಕೆ ಮುಂದಾಗ್ಬೋದಿತ್ತಲ್ವಾ ಸರ್ಕಾರ ಅಂತ? ಹೌದು ರಚನಾ, ಏನು ನಮ್ಮ ಕರ್ನಾಟಕ ಸರ್ಕಾರ ಮತ್ತೆ ಈಗಿನ ಅರಣ್ಯ ಇಲಾಖೆಯ ಮಂತ್ರಿಗಳಾಗಿರ್ಬೋದು, ಮತ್ತೆ ಸ್ಥಳೀಯ ಶಾಸಕರು ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಕೈ ಜೋಡಿಸಿ ಏನೋ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನ ಮಾಡ್ಬೇಕು ಅಂತಂದಾಗ ಸ್ಥಳೀಯ ಗ್ರಾಮ ಪಂಚಾಯತಿ ಆಗ್ಬೋದು ಅಥವಾ ತಾಲೂಕು ಆಡಳಿತ ಆಗ್ಬೋದು, ಪ್ರವಾಸಿಗರುಗಳಿಗೆ ಒಂದು ಎಂಟ್ರೆನ್ಸ್ ಅಲ್ಲಿ ನಿಂತ್ಕೊಂಡು ಅವೇರ್ನೆಸ್ ಮೂಡಿಸುವಂತಹ ಕಾರ್ಯಕ್ರಮಗಳಾಗ್ಬೋದು, ಭಿತ್ತಿ ಪತ್ರಗಳಾಗ್ಬೋದು, ಮತ್ತೆ ವಿಡಿಯೋ ಮುಖಾಂತರ ಸಂದೇಶವನ್ನ ರವಾನೆ ಮಾಡುವಂತ ಕಾರ್ಯಕ್ರಮಗಳಾಗ್ಬೋದು, ಇಲ್ಲ ಸ್ಥಳೀಯವಾಗಿ ಈ ಪ್ಲಾಸ್ಟಿಕ್ ಗಳನ್ನ ಬಳಸಬಾರದು ಅನ್ನೋದಕ್ಕೆ ಒಂದು ಬೀದಿ ನಾಟಕಗಳನ್ನ ಮಾಡೋದಾಗಿರ್ಬೋದು, ಈ ತರ ವಿಡಿಯೋ ಮುಖಾಂತರ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅರಣ್ಯ ಇಲಾಖೆ ಬರೀ ಆದೇಶಕ್ಕಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನ ಫಾಲೋ ಅಪ್ ಮಾಡಿದ್ರೆ ಸಾಲಲ್ಲ, ಆದ್ರೆ ಅವರು ಫೀಲ್ಡ್ಗಳದ್ದು ಕೆಲಸವನ್ನ ಮಾಡ್ಬೇಕು. ಏನು ಬರೀ ಈಗ ಸರ್ಕಾರ ಒಂದು ಆದೇಶ ಮಾಡುತ್ತೆ, ಜಾಹೀರಾತುಗಳನ್ನ ಕೊಡುತ್ತೆ, ನಾಮಫಲಕಗಳನ್ನ ಹಾಕುತ್ತೆ, ಇದು ಬರೀ ಆದೇಶಕ್ಕಷ್ಟೇ ಸೀಮಿತ ಆಗುತ್ತೆ. ಆದ್ರೆ ಕೆಲಸ ಇಲ್ಲಿ ಮಾಡ್ಬೇಕು ಅಂತಂದ್ರೆ ಅರಣ್ಯ ಪ್ರದೇಶದ ಒಳಗಡೆ, ಈಗ ಎಲ್ಲೋ ಅರಣ್ಯ ಸಿಬ್ಬಂದಿಯನ್ನ ನಾವು ನೇಮಕ ಮಾಡ್ತೀವಿ ಅಂತಂದಾಗ ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡುತ್ತೆ ಅಥವಾ ಸಾಯಿಸ್ತಾರೆ ಅನ್ನೋದೊಂದು ಭಯ ಇರ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಒಬ್ಬ ಸಿಬ್ಬಂದಿ ಹೋಗ್ತಾನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಪ್ಲಾಸ್ಟಿಕ್ ಅನ್ನ ನೀಡಿದ್ರೆ ನಮ್ಗೆ ಒಂದು ಪ್ರಾಣಿಯನ್ನ ಕಳ್ಕೊಂಡ್ರೆ ಒಂದು ಪ್ರಾಣಿ ಯಾವುದೇ ಆಗಿರ್ಬೋದು, ಅದು 10 ಪ್ರಾಣಿ ಅಥವಾ 100 ಪ್ರಾಣಿಗೆ ಸಮ ಆಗಿರುತ್ತದೆ. ಅದು ನಮ್ಮ ರಾಜ್ಯಕ್ಕೆ ಮತ್ತೆ ನಮ್ಮ ಜನಗಳಿಗೆ ಆಗುವಂತ ಒಂದು ನಷ್ಟ. ಅದನ್ನ ಒಂದು ಸತಿ ಪ್ರಾಣಿ ತೀರೋಗ್ಬಿಟ್ರೆ ಮತ್ತೆ ನಾವು ಆ ಪ್ರಾಣಿಯನ್ನ ತರಲಿಕ್ಕೆ ಆಗಲ್ಲ. ಹಾಗಾಗಿ ಪ್ರತಿಯೊಬ್ಬ ಮಾನವ ಪ್ಲಾಸ್ಟಿಕ್ ಬಳಸಬಾರದು. ನಾವು ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಏನ್ ಫಾಲೋ ಅಪ್ ಕೊಡ್ತಾರೆ, ಸರ್ಕಾರ ಏನ್ ಹೇಳುತ್ತೆ, ಈ ಗೈಡ್ಲೈನ್ಸ್ ಗಳನ್ನ ಫಾಲೋ ಅಪ್ ಮಾಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಅಥವಾ ಇವತ್ತಿನಿಂದಾನೇ ಕೂಡ ಪ್ರತಿಯೊಬ್ಬ ನಾಗರಿಕನಾದವನು
ತಮ್ಮ ವಾಹನಗಳಲ್ಲಿ ಸಂಚಾರ ಮಾಡುವಾಗ ಯಾವುದೇ ರೀತಿಯ ಪ್ಲಾಸ್ಟಿಕ್ ಗಳನ್ನ ಬಳಸಬಾರದು ಅನ್ನೋ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಅನ್ನ ಎಸೆದ್ರೆ ನಮ್ಗೆ ದಂಡ ಬೀಳುತ್ತೆ. ಆದ್ರಿಂದ ಪ್ರತಿಯೊಬ್ರು ಕೂಡ ನಾವು ಪ್ಲಾಸ್ಟಿಕ್ ಅನ್ನ ಎಸಿಬಾರ್ದು, ಅರಣ್ಯ ಪ್ರದೇಶಗಳಲ್ಲಿ ಪ್ರಾಣಿಗಳಿಗೆ ತೊಂದರೆಯನ್ನ ಕೊಡಬಾರ್ದು. ಈ ನಿಟ್ಟಿನಲ್ಲಿ ನಾವು ನಮ್ಮ ಸಂಚಾರವನ್ನ ಸುಗಮವಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ಈ ಒಂದು ಇಲಾಖೆ ಅಧಿಕಾರಿಗಳು ಪ್ರವಾಸಿಗರಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟು ಈ ಒಂದು ಕೆಲಸವನ್ನ ಮಾಡ್ಬೇಕಾಗುತ್ತೆ ರಚನಾ. ಅವಾಗ್ಲೇ ಹೇಳ್ತಾ ಇದ್ರಿ, ಇವಾಗ ಅವರು ಇಷ್ಟ್ ಗಂಟೆಗೆ ಇಲ್ಲಿಂದ ಹೊರಡ್ತಾರೆ, ಬಟ್ ಇಷ್ಟ್ ಗಂಟೆಗೆ ಇಲ್ಲಿಂದ ಎಕ್ಸಿಟ್ ಆಗ್ತಾರೆ. ಆ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದು 30-40 ಕಿಲೋಮೀಟರ್ ದೂರ ಇದೆ, ಪ್ರಯಾಣ ಮಾಡ್ಬೇಕಾಗುತ್ತೆ ಕಾಡ್ನಲ್ಲಿ. ಸೊ ಆ ಸಂದರ್ಭದಲ್ಲಿ ಒಳಗಡೆ ನಿಲ್ಲಿಸಿದಾಗ ಸರ್ ಇವ್ರು ಯಾವ ರೀತಿ ಅದನ್ನ ನೋಟಿಸ್ ಮಾಡ್ತಾರೆ? ಈಗ ಎಲ್ಲಾ ಸ್ಥಳಗಳಲ್ಲೂ ನೋಟಿಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವ ರೀತಿ ಇವ್ರು ಅದನ್ನ ಕಂಡಿಡಿತಾರೆ? ಯಾರಾದ್ರೂ ಇದ್ದು ಯಾರಾದ್ರೂ ಹಾನಿ ಆದ್ರೆ ಅದಕ್ಕೆ ಯಾರು ಹೊಣೆ ಆಗ್ತಾರೆ ಸರ್? ರಚನಾ, ಇವರು ಏನು ಅರಣ್ಯ ಇಲಾಖಾಧಿಕಾರಿಗಳು ಕ್ರಮವನ್ನ ಕೈಗೊಳ್ತಾರೆ ಪ್ಲಾಸ್ಟಿಕ್ ಮುಕ್ತವನ್ನ ಮಾಡ್ಬೇಕು ಅಂದ್ರೆ ಸರ್ಕಾರದ ಆದೇಶಗಳನ್ನ ನಾವು ಪಾಲನೆ ಮಾಡ್ಬೇಕು ಅಥವಾ ಕ್ರಮಗಳನ್ನ ಕೈಗೊಳ್ಬೇಕು ಅಂತೇಳಿ ನಾವು ಇಷ್ಟೊತ್ತು ಮಾತಾಡುದು. ಆದ್ರೆ ಈಗ ನೀವು ಏನು ಕೇಳ್ತಾ ಇದ್ರಿ, ಇದನ್ನ ತಡೆ ಹಿಡಿಬೇಕಾದ್ರೆ ಅರಣ್ಯ ಇಲಾಖೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ. ಆದ್ರೆ ಈ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಒಂದು ಸೂಚನೆಯನ್ನ ಪಾಲನೆ ಮಾಡ್ಬೇಕಾದ್ರೆ ಹೈವೇ ಪ್ಯಾಟ್ರೋಲಿಂಗ್, ಈಗ ಪೊಲೀಸ್ನವ್ರಿಗೆ ಹೆಂಗೆ ಗಸ್ತು ವಾಹನ ಅಂತ ಒಂದು ವಾಹನವನ್ನ ಕೊಟ್ಟಿದ್ದಾರೆ, ಆ ವಾಹನ ಒಂದು ಇಲಾಖೆಗೆ ನಮ್ಮ ಮೇಲ್ಕಾಮನಹಳ್ಳಿ ಬಾರ್ಡರ್ ಇಂದ ಹಿಡಿದು ಕೆಕ್ನಾಳ ಬಾರ್ಡರ್ ವರೆಗೆ ಒಂದ್ ಸೈಡ್ ಇಂದ ಒಂದು ವಾಹನ ಹೋದ್ರೆ ಆ ಕಡೆಯಿಂದ ಬರುವಾಗ ಇನ್ನೊಂದು ವಾಹನ ಬರುತ್ತೆ. ಆ ಒಂದು ಪ್ರತ್ಯೇಕವಾಗಿ 2 ವಾಹನಗಳ ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಈಗ ಅರಣ್ಯ ಇಲಾಖೆ ಸ್ಥಳೀಯವಾಗಿ ಅಲ್ಲಿನ ಗಿರಿಜನರಿಗೋಸ್ಕರ, ಕಾಡು ಪ್ರದೇಶದಲ್ಲಿ ವಾಸ ಮಾಡೋರಿಗೋಸ್ಕರ ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡಿದೆ. ಆದ್ರೆ ಈ ಹೈವೇ ಪ್ಯಾಟ್ರೋಲಿಂಗ್ ಮಾಡಿ ಪ್ಲಾಸ್ಟಿಕ್ ಅನ್ನ ಯಾರು ಎಸಿತಾ ಇದ್ದಾರೆ, ಎಸಿತಾ ಇಲ್ಲ ಅನ್ನೋದನ್ನ ಕೆಲಸವನ್ನು ಕೂಡ ಮಾಡಬಹುದು. ಇದು ಇವ್ರ ಕರ್ತವ್ಯ. ಯಾಕೆ ಅಂದ್ರೆ ಪ್ರತಿಯೊಬ್ಬ ನಾಗರಿಕ ಯಾವನು ನಮ್ಮ ಕರ್ನಾಟಕ ರಾಜ್ಯದೊಳಗಡೆ ಅಂತರ್ ರಾಜ್ಯದಿಂದ ಬಂದು ಬರ್ಬೇಕಾದ್ರೆ ಅವರಿಂದ ಗ್ರೀನ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಆ ಗ್ರೀನ್ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡೋ ಉದ್ದೇಶ ಏನು? ಕಾಡಿನ ಒಳಗಡೆ ಬರ್ಬೇಕಾದ್ರೆ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು. ಈ ನಿಟ್ಟಿನಲ್ಲಿ ಇವರಿಗೆ ಒಂದು ಸೂಚನೆ ಕೊಡ್ತಾ ಇದೀವಿ. ಅದನ್ನ ರಾಜ್ಯ ಸರ್ಕಾರದಿಂದ ಇವರು ಆದೇಶವನ್ನ ಪಾಲನೆ ಮಾಡ್ಕೊಂಡು ಹಣ ಸುಂಕವನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ಬರೀ ಸುಂಕ ಸರ್ಕಾರಕ್ಕೆ ಮಾತ್ರ, ಅರಣ್ಯ ಇಲಾಖೆಗೆ ಸುಂಕ ಸೇರ್ತಾ ಇದೆ. ಆದ್ರೆ ಪ್ಲಾಸ್ಟಿಕ್ ಮುಕ್ತ ಮಾಡ್ಲೇಬೇಕು ಅಂತಂದಾಗ ಈಗ ನಾವ್ ಏನ್ ಬಟ್ಟೆ ಬ್ಯಾಗ್ ಅಂತ ಹೇಳೋದು, ಪ್ಲಾಸ್ಟಿಕ್ ಅಂತ ಹೇಳೋದು, ಅದನ್ನೆಲ್ಲ ಕೂಡ ಮುಕ್ತ ಮಾಡ್ಬೇಕು ಅಂದ್ರೆ ಸಿಬ್ಬಂದಿಗಳನ್ನ ಹೆಚ್ಚಿನವಾಗಿ ನಿಯೋಜನೆ ಮಾಡ್ಕೋಬೇಕು. ಆ ಕೆಲಸಗಳು ಇಲ್ಲಿ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣ್ತಾ ಇದೆ. ಇಲ್ಲ ಪ್ರಾಣಿಗಳ ಒಂದು ಆರೋಗ್ಯ ಸಂರಕ್ಷಣೆ ಮತ್ತು ಅರಣ್ಯ ಸಂರಕ್ಷಣೆ ಬಗ್ಗೆ ಕಾಳಜಿ ಇರಬೇಕು. ಇಲ್ಲ ಇಲಾಖೆ ನೌಕರರುಗಳ ಬಗ್ಗೆ ಅವ್ರನ್ನ ನಾವು ಕೂಡ ಹೆಚ್ಚಿನದಾಗಿ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಂಡು ಕಟ್ಟುನಿಟ್ಟಿನ ಸೂಚನೆಗಳನ್ನ ಪಾಲಿಸ್ಕೊಂಡು ಕೆಲಸ ಮಾಡಿದ್ರೆ ನಮ್ಮ ರಾಜ್ಯಕ್ಕೂ ಕೂಡ ಒಂದು ಒಳ್ಳೆ ಹೆಸರು ಬರುತ್ತೆ. ನಮ್ಮ ಬಂಡೀಪುರ ಅರಣ್ಯ ಪ್ರದೇಶ ಪ್ಲಾಸ್ಟಿಕ್ ಮುಕ್ತವಾದ್ರೆ ಇಡೀ ದೇಶವೇ ನೋಡುವಂತಹ ಒಂದು ನಮ್ಮ ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಒಂದು ಒಳ್ಳೆ ಹೆಸರು ಕೂಡ ಬರುತ್ತೆ ರಚನಾ. ಆದ್ರೆ ಈ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು, ಹೈವೇ ಪ್ಯಾಟ್ರೋಲಿಂಗ್ ಒಂದು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಂಡು ಗಸ್ತು ವಾಹನವನ್ನ ಕೊಟ್ರೆ ಯಾರು ಪ್ಲಾಸ್ಟಿಕ್ ಅನ್ನ ಎಸಿತಾ ಇದ್ದಾರೆ ಅದನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಕೂಡ ನನ್ನ ಒಂದು ಒತ್ತಾಸೆ ಆಗಿರ್ತದೆ ರಚನಾ. ಏನ್ ಹೇಳ್ತಾ ಇದ್ರಿ, ಸುಂಕವನ್ನ ಏನು ಕಟ್ಟಿಸ್ಕೊಳ್ತಾರೆ, ಯಾವ ರೀತಿ ಕಟ್ಟಿಸ್ಕೊಳ್ತಾ ಇದ್ರೆ, ಕಟ್ಟಿಸ್ಕೊಂಡಾಗ ಏನಾದ್ರೂ ಸ್ಲಿಪ್ ಏನಾದ್ರೂ ಕೊಡ್ತಾ ಇದಾರ ಸರ್? ಇದು ಯಾವ ರೀತಿ ಲೆಕ್ಕಾಚಾರ ಆಗತ್ತೆ ಅಂತ? ಹೌದು ರಚನಾ, ಏನೋ ತಮಿಳುನಾಡು ಮುಖಾಂತರ ಆಗಿರ್ಬೋದು ಅಥವಾ ಕೇರಳ ರಾಜ್ಯದ ಮುಖಾಂತರ ಎರಡೂ ಗಡಿಯಲ್ಲಿ ಒಂದು ಗ್ರೀನ್ ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದ್ದಾರೆ. ಇದಕ್ಕೆ ಅರಣ್ಯ ಇಲಾಖೆ ಒಂದು ETM ಮಿಷಿನ್ ಅನ್ನ ಮಾಡ್ಕೊಂಡು ಅರಣ್ಯ ಇಲಾಖೆ, ಗವರ್ಮೆಂಟ್ ಆಫ್ ಕರ್ನಾಟಕ, ಬಂಡೀಪುರ ಅರಣ್ಯ ಪ್ರದೇಶ ಅಂತ ಹೇಳಿ ಒಂದು ವಾಹನಕ್ಕೆ ಮಿನಿಮಮ್ ಕಾರಲ್ಲಿ ಬಂದ್ರೆ ಅವ್ರಿಗೆ 20 ರೂಪಾಯಿ ಚಾರ್ಜಸ್, ಮತ್ತೆ ಬೇರೆ ಬೇರೆ ಲಾರಿ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ಇತರೆ ವಾಹನಗಳು ಬಂದ್ರೆ ಅವ್ರಿಗೆ ಇಂತಿಷ್ಟು ದರ ಅಂತ ಹೇಳಿ ನಿಗದಿಯನ್ನ ಮಾಡ್ಕೊಂಡು ಅವ್ರಿಗೆ ರಶೀದಿಯನ್ನು ಕೂಡ ಒಂದು ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ನೇರವಾಗಿ ಏಕಾಏಕಿ ಅವರು ಬರೀ ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಸುಂಕವನ್ನ ವಸೂಲಿ ಮಾಡ್ಕೊಂಡು ಮಡಿಕೊಂಡ್ರೆ ಅದು ತಪ್ಪಾಗುತ್ತೆ. ಈ ನಿಟ್ಟಿನಲ್ಲಿ ಯಾವುದೇ ಒಬ್ಬ ಪ್ರವಾಸಿಗರಾಗಿರ್ಬೋದು ಅಥವಾ ಚಾಲಕನಾಗಿರ್ಬೋದು ನಮ್ಮ ರಾಜ್ಯದೊಳಗಡೆ ಬರ್ಬೇಕಾದ್ರೆ ಅವರು ಒಂದು ಅರಣ್ಯ ಇಲಾಖೆಗೆ ಇಂತಿಷ್ಟು ಹಣ ಅಂತ ಹೇಳಿ ಆ ಗ್ರೀನ್ ಟ್ಯಾಕ್ಸ್ ಅನ್ನ ಕೊಟ್ಟು ನಮ್ಮ ರಾಜ್ಯವನ್ನ ಪ್ರವೇಶ ಮಾಡ್ತಾ ಇದ್ದಾರೆ ರಚನಾ. ಇನ್ನು ಕೊನೆಯದಾಗಿ ಸರ್ಕಾರ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಅಧಿಕಾರಿಗಳಿರ್ಬೋದು, ಪ್ರತಿಯೊಬ್ಬರಿಗೂ ಸರ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ರಚನಾ, ನಾನು ಒಬ್ಬ ಹೋರಾಟಗಾರನಾಗಿ ಹೇಳೋದಿಷ್ಟೇ, ಬಂಡೀಪುರ ಅರಣ್ಯ ಪ್ರದೇಶ ಮತ್ತು ನಮ್ಮ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವನ್ನ ಮಾಡಬೇಕು ಅಂತ ಹೇಳಿ ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ಒಂದು ಕ್ರಮವನ್ನ ಕೈಗೊಂಡು ಹೊರಗಡೆ ಪ್ರದೇಶದಲ್ಲಿ ಅಂದ್ರೆ ನಮ್ಮ ಬಾರ್ಡರ್ ಹೊರಗಡೆ ಪ್ರವೇಶ ದ್ವಾರ ಮತ್ತೆ ಎಕ್ಸಿಟ್ ದ್ವಾರ ಈ ಒಂದು ಪ್ರದೇಶಗಳಲ್ಲಿ ಒಂದು ಜಾಲರಿ ಸಿಸ್ಟಮ್ ಅನ್ನ ಮಾಡಿ ಅಲ್ಲಿ ಪ್ಲಾಸ್ಟಿಕ್ ಗಳನ್ನ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ. ಇದು ಒಂದ್ ಸೈಡ್ ಆಗ್ತಾ ಇದೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರಗಳು ಮತ್ತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಏನು ಸಿಬ್ಬಂದಿಗಳಿಗೆ ಹೆಚ್ಚಿನ ಸೌಕರ್ಯಗಳನ್ನ ಕೊಟ್ಟು ಕೆಲಸವನ್ನ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಪ್ರವಾಸಿಗರುಗಳಿಗೆ ಹೆಚ್ಚಿನ ಒಂದು ಅವ್ರಿಗೆ ಪ್ರವಾಸ ಮಾಡೋ ಸಂದರ್ಭದಲ್ಲಿ ಪ್ರಾಣಿ ಪಕ್ಷಿಗಳು ಕಾಣಬೇಕು, ಅದಕ್ಕೆ ಯಾವುದೇ ರೀತಿಯ ತೊಂದರೆಗಳು ಆಗ್ಬಾರ್ದು ಅಂತಂದ್ರೆ ಪ್ರತಿ 1 ಕಿಲೋಮೀಟರ್ಗೆ ಗಸ್ತನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಒಂದು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕು, ಗಸ್ತು ವಾಹನವನ್ನ ಒದಗಿಸಬೇಕು. ಸ್ಥಳೀಯವಾಗಿ ಯಾರು ಸಿಬ್ಬಂದಿಗಳು ಸಿಗ್ತಾರೆ
ಅವ್ರನ್ನ ಕೂಡ ಬಳಕೆ ಮಾಡ್ಕೋಬೇಕು. ಎರಡೂ ಗಡಿಯಲ್ಲಿ, ರಾಜ್ಯದ ಎರಡೂ ಗಡಿ ಪ್ರದೇಶಗಳಲ್ಲಿ ಅರಣ್ಯ ಇಲಾಖೆ ಜೊತೆ ಕೈ ಜೋಡಿಸಿ ಕೆಲಸವನ್ನ ಮಾಡಿದ್ರೆ ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡುವಂತಹ ಕೆಲಸವನ್ನ ಮಾಡಬಹುದು. ನಮ್ಮ ಹಸಿರು ಪ್ರದೇಶವನ್ನಾಗಿ ಮಾಡಿದ್ರೆ ನಮ್ಮ ಅರಣ್ಯ ಪ್ರದೇಶವು ಕೂಡ ಯಾವಾಗ್ಲೂ ಹಚ್ಚ ಹಸಿರಿನಿಂದ ಕೂಡುತ್ತೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ನಾವು ಆರಾಮಾಗಿ ನಮ್ಮ ಬಂಡೀಪುರ ಪ್ರದೇಶದಿಂದ ಬರ್ತಕ್ಕಂತಹ ವಾತಾವರಣವನ್ನ ಸ್ವೀಕರಿಸಿ ಪ್ರತಿಯೊಬ್ಬರು ಉತ್ತಮ ಗಾಳಿಯನ್ನ ಪಡಿಬಹುದು. ಮತ್ತೆ ಸ್ವಚ್ಛತೆಯನ್ನು ಕೂಡ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ದೇಶದ ಪ್ರಧಾನಿಗಳು ಏನು ಹೇಳ್ತಾ ಇದ್ದಾರೆ ಸ್ವಚ್ಛ ಭಾರತ್ ಅಂತ ಹೇಳಿ, ಅದೇ ಕಾನ್ಸೆಪ್ಟ್ ಅಲ್ಲಿ ನಮ್ಮ ಅರಣ್ಯದ ಒಳಗಡೆನೂ ಸಹ ನಾವು ಸ್ವಚ್ಛವಾಗಿದ್ರೆ ಅದು ನಮ್ಮ ಪ್ರದೇಶವನ್ನು ನಾವು ಮನೆಯಲ್ಲಿ ಹೇಗಿರ್ತೀವಿ ಅದೇ ರೀತಿ ನಮ್ಮ ಅರಣ್ಯವನ್ನು ಕೂಡ ನಾವು ಕಾಪಾಡ್ಕೊಂಡ್ರೆ ಉತ್ತಮವಾಗಿ ಇಟ್ಕೊಳ್ಬಹುದು ಅಂತಕ್ಕಂಥದ್ದು ನನ್ನ ಸಂದೇಶ ಆಗಿರ್ತದೆ ರಚನಾ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಮಾತನಾಡಿ ಒಂದಷ್ಟು ಚರ್ಚೆಗಳನ್ನ ಮಾಡಿದ್ರಿ. ಇಡೆನ್ಸ್ ನ್ಯೂಸ್ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ. ಏನೋ ಕೇಳಿಸ್ಕೊಂಡ್ರಲ್ಲ, ಎಷ್ಟೋ ವಿಚಾರಗಳು. ಏನು ಪ್ಲಾಸ್ಟಿಕ್ ಮುಕ್ತ ಬಂಡೀಪುರ ಮಾಡಬೇಕು ಅಂತ ಸರ್ಕಾರ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದೆ. ಬರುವಂತಹ ಪ್ರವಾಸಿಗರಿಂದ ಬರುವಂತಹ ವಾಹನಗಳಲ್ಲಿ ಪ್ಲಾಸ್ಟಿಕ್ ಗಳನ್ನ ವಶಪಡಿಸಿಕೊಳ್ತೀವಿ ಅನ್ನೋ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದು ಎಷ್ಟರ ಮಟ್ಟಿಗೆ ಫಲಿಸುತ್ತೆ, ಈಗ ಒಂದಷ್ಟು ವಿಚಾರಗಳನ್ನು ಕೂಡ ರಾಜಗೋಪಾಲ್ ಅವರು ಹೇಳ್ತಾ ಇದ್ರು. ಪ್ರತಿ 1 ಕಿಲೋಮೀಟರ್ಗೆ ಗಸ್ತುಗಳನ್ನ ಹೋಗೋದಿರ್ಬೋದು. ಯಾಕೆ ಅಂತ ಅಂದ್ರೆ 30 ರಿಂದ 40 ಕಿಲೋಮೀಟರ್ ದೂರ ಇರುವಂತಹ ಆ ಹೆದ್ದಾರಿಯಲ್ಲಿ ಎಲ್ಲಿ ಪ್ಲಾಸ್ಟಿಕ್ ಗಳನ್ನ ಹಾಕ್ತಾರೆ, ಹೇಗೆ ಹಾಕ್ತಾರೆ, ಎಲ್ಲಿ ಅದನ್ನ ಕಂಡಿಡೋದು ಕಷ್ಟದ ವಿಚಾರ. ಸೊ ಇದಕ್ಕೆ ಒಂದು ಪರಿಹಾರ 100% ಸ್ಟಾರ್ಟಿಂಗ್ ಅಲ್ಲಿ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು 50% ಕಂಟ್ರೋಲ್ ಮಾಡ್ಬೋದು. ಈ ರೀತಿಯ ಕೆಲಸಕ್ಕೆ ಅರಣ್ಯ ಇಲಾಖೆ ಮುಂದಾದ್ರೆ ಸೊ ಒಂದಷ್ಟು ಅವರು ಸಲಹೆಗಳನ್ನ ಕೂಡ ಕೊಟ್ರು. ಈ ರೀತಿಯಾಗಿ ಮಾಡಿದ್ರೆ ಪ್ಲಾಸ್ಟಿಕ್ ಮುಕ್ತ ಮಾಡ್ಬೋದು ಬಂಡೀಪುರವನ್ನ. ಯಾಕೆ ಅಂದ್ರೆ ಪರಿಸರ ನಮ್ಮ ಜೀವನದಲ್ಲಿ ತುಂಬಾ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಪರಿಸರ ಚೆನ್ನಾಗಿದ್ರೆ ನಾವು ಕೂಡ ಚೆನ್ನಾಗಿರ್ತೀವಿ, ಇದೆಲ್ರಿಗೂ ಗೊತ್ತಿರುವಂತಹ ವಿಚಾರ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಆದೇಶ ಏನ್ ಮಾಡಿದೆ, ಈ ಆದೇಶವನ್ನ ಪಾಲಿಸುವುದರ ಜೊತೆಗೆ ಬರುವಂತಹ ಪ್ರವಾಸಿಗರಿಗೆ ಒಂದಷ್ಟು ಅರಿವುಗಳನ್ನು ಕೂಡ ಮೂಡಿಸ್ಬೇಕು. ಪ್ಲಾಸ್ಟಿಕ್ ಅನ್ನ ಹಾಕಬೇಡಿ, ಈಗ ಅಲ್ಲಿ ನಾಮಫಲಕಗಳಿರುತ್ತೆ, ಬಟ್ ಎಲ್ರಿಗೂ ಅದನ್ನ ಓದಿದ್ರು ನಿರ್ಲಕ್ಷ್ಯವಾಗಿ ಎಸ್ಬಿಟ್ಟು ಹೋಗ್ತಾರ ಗೊತ್ತಿಲ್ಲ. ಆದ್ರೆ ಒಂದಷ್ಟು ಇನ್ನಷ್ಟು ಅರಿವುಗಳನ್ನ ಮೂಡಿಸಿ ಅದ್ರ ಜೊತೆಗೆ ಪ್ಲಾಸ್ಟಿಕ್ ಗಳನ್ನ ಎಸಿಬೇಡಿ. ಏನು ನೀವು ತಿಂಡಿಯನ್ನ ತಿಂತೀರಾ, ಈಗ ಬಸ್ ನಲ್ಲಿ ಟ್ರಾವೆಲ್ ಮಾಡುವಂತವ್ರು ತಿಂಡಿಗಳನ್ನ ತಿನ್ನುವುದು ಸಾಮಾನ್ಯ. ಮಕ್ಕಳುಗಳು ಅಥವಾ ಯಾರು ಯುವಕರು ಹೋಗ್ತಾ ಇರ್ತಾರೆ, ಪ್ರಾಣಿಗಳೇನಾದ್ರೂ ಕಾಣಿಸಿದ್ರೆ ಪಕ್ಕ ನಿಲ್ಲಿಸ್ತಾರೆ, ಫೋಟೋಗಳನ್ನ ತಗೊಳ್ಳಿಕ್ಕೆ ಮುಂದಾಕ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಪ್ರಾಣಿ ಏನಾದ್ರೂ ಮಾನವನ ಮೇಲೆ ಸಂಘರ್ಷ ಏನಾದ್ರೂ ಆದ್ರೆ ಆಗ ಪ್ರಾಣಿ ಹಾನಿ ಆಗುತ್ತೆ. ಇಂಥವು ಕೆಲವು ಘಟನೆಗಳನ್ನ ಕೂಡ ನೀವು ನೋಡಿರ್ತೀರಾ. ಸೊ ಈ ಹಿನ್ನೆಲೆಯಲ್ಲಿ ಏನು ಅರಣ್ಯ ಇಲಾಖೆ ಕ್ರಮಗಳನ್ನ ಕೈಗೊಳ್ಬೇಕು, ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಬೇಕು ಅದನ್ನೆಲ್ಲ ತೆಗೆದುಕೊಳ್ಬೇಕು. ಜೊತೆಗೆ ಸರ್ಕಾರ ಇದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಇನ್ನು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳಿಗೆ ಕೂಡ ಆದೇಶವನ್ನು ಕೂಡ ಮಾಡ್ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಟಾಪಿಕ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇಡೆನ್ಸ್ ನ್ಯೂಸ್, ನಿಮ್ಮೊಂದಿಗೆ ನಾವೇ.